ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮನ್ನು KR ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇವತ್ತು KR ಮಾರ್ಕೆಟ್ನಲ್ಲಿ ಏನೇನು ಸಿಗುತ್ತೆ, ಏನೇನಿಲ್ಲ, ಅಲ್ಲಿ ಏನೇನು ಇದೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನಿರುವಂಥ ಜಾಗದಿಂದ ಅಲ್ಲಿಗೆ 12 ಕಿಲೋಮೀಟರ್ ದೂರ ಐತಿ. ಸೊ ಬರ್ರಿ ಹೋಗೋಣಂತ. ನೋಡ್ರಿ, ರೋಡ್ ಇರೋದು ಇಷ್ಟು, ಅದ್ರೊಳಗನ ಅತ್ತಾಗಿತ್ತಾಗ ಸ್ಕೂಟಿ ಹಚ್ಚಾರ. ನನ್ನೊಂದು ಎಲ್ಲಿ ಇಡ್ಲಿ ಅಂತೇಳಿ ಇವಪ್ಪ ತಂದು ಹಚ್ಚಾನ ಆಟೋದವ. ಇಲ್ಲಿ ಅಡ್ಡಾಡ್ರಿಗೆ ತುಂಬಾ ತೊಂದರೆ. ಈ ಥರದ್ದು ಚಿಕ್ಕ ಪುಟ್ಟ ರೋಡ್ಗಳು ಸಾಕಷ್ಟು ಅದಾವ ಇಲ್ಲಿ. ಇದೇ ರೀತಿ ಪ್ರಾಬ್ಲಮ್ ಇಲ್ಲಿ. ಪಾರ್ಕಿಂಗ್ ಮಾಡೋಕ್ಕೆ ನಿಮ್ಗೆ ಜಾಗನ ಸಿಗಂಗಿಲ್ಲ. ಬರೀ ಇವಾಗ ಕೆಳಗಡೆ ಹೋಗೋಣಂತ. ನೋಡ್ರಿ, ಇವಾಗ ನೀವು ನೋಡತ್ತಿರಲ್ಲ ಇಲ್ಲೆಲ್ಲ, ಇದು ಫುಲ್ ಫ್ಲವರ್ ಮಾರ್ಕೆಟ್. ಏಷ್ಯಾದಲ್ಲೇ ಅತಿ ದೊಡ್ಡ ಫ್ಲವರ್ ಮಾರ್ಕೆಟ್. ಇಲ್ಲಿ ಎಲ್ಲ ರೀತಿಯಾದಂಥ ಹೂಗಳು ಸಿಗುತ್ತವು. ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾವೆ ಹೂಗಳಲ್ಲಿ. ಇಲ್ಲಿಂದನೂ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಇಲ್ಲಿ ಹೂಗಳನ್ನ ಚೆನ್ನಾಗಿ ಮಾಡ್ತಾರಂದ್ರೆ ಹಾರಗಳನ್ನಾಗಿರ್ಬೋದು ಅಥವಾ ತುಂಬ ಚೆನ್ನಾಗಿ ಇಲ್ಲಿ ಹೂಗಳನ್ನ ಸಿಗುತ್ತವೆ ನಿಮಗಿಲ್ಲೇ. ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ಆಲ್ಮೋಸ್ಟ್ 100%ಗೆ 95% ಗಂಡ್ಮಕ್ಳೇ ಇಲ್ಲಿ ಹೂಗಳನ್ನ ಕಟ್ಟೋದಾಗಿರ್ಬೋದು, ಮಾರೋದಾಗಿರ್ಬೋದು ಅವರೇ ಇರ್ತಾರೆ. ಆ್ಯಕ್ಚುಲಿ ಹೂಗಳನ್ನ ಕಟ್ಟೋದು ಹೆಣ್ಮಕ್ಳು, ಆದರೆ ಇಲ್ಲಿ ಜಾಸ್ತಿ ಗಂಡ್ಮಕ್ಳ ಕಟ್ತಾರೆ. ಅದೊಂದು ವಿಶೇಷತೆ ನಾನು ನೋಡಿದ್ದಿಲ್ಲಿ. ಎಲ್ಲ ರೀತಿಯ ಹೂಗಳು ಸಿಗುತ್ತವೆ ನಿಮಗಿಲ್ಲಿ. ಸೊ ಒಂದ್ಸಲ ನೀವು ಇಲ್ಲಿ ಬಂದು ಭೇಟಿ ಕೊಡ್ಬೋದು, ನೋಡ್ಬೋದು ನೀವು ಎಷ್ಟೊಂದು ವೆರೈಟೀಸ್ ಹೂಗಳು ಸಿಗುತ್ತವೆ ಅಂಥೇಳಿ. ನೋಡ್ರಿ, ತುಂಬ ಜನಕ್ಕೆ ಗೊತ್ತಿರಂಗಿಲ್ಲ KR ಮಾರ್ಕೆಟ್ ಅಂದರೆ ಏನಂತ ಹೇಳ್ಬಿಟ್ಟು. KR ಮಾರ್ಕೆಟ್ ಅಂತಂದ್ರೆ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಂತ ಹೇಳಿ ಮೈಸೂರಿನ ರಾಜರಾದಂತಹ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ಹೆಸರನ್ನು ಈ ಒಂದು ಮಾರುಕಟ್ಟೆಗೆ ಇಟ್ಟಾರ. 1928ರಲ್ಲಿ ಈ ಒಂದು ಮಾರುಕಟ್ಟೆ ನಿರ್ಮಾಣ ಆಯಿತು. ಮೊದಲು ಈ ಮಾರುಕಟ್ಟೆ ಆಗಿಂತ ಮುಂಚೆ ಇದು ಯುದ್ಧ ಭೂಮಿ ಆಗಿತ್ತಂತ. ಅದಾದಮೇಲೆ ಕ್ರಮೇಣ ಇದು ಚೇಂಜ್ ಆಗಿ ಇವಾಗ ಮಾರುಕಟ್ಟೆ ಆಗೈತಿ. ಜನರ ಒಂದು ಹಿತದೃಷ್ಟಿಯಿಂದ ಆ್ಯಂಡ್ ರೈತರ ಬಂದು ಬೆಳೆದಿರುವಂಥ ಹೂಗಳನ್ನು ಒಂದು ಮಾರೋಕ್ಕೋಸ್ಕರ ಈ ಒಂದು ಮಾರುಕಟ್ಟೆನ ನಿರ್ಮಿಸಿ. ಇಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಇಲ್ಲಿ ಏನಕ್ಕೆ ಮಾಡ್ತೀಯ ವಿಡಿಯೋ, ಏನು ಬೇಕು ನಿಮಗೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಹೋಗೇನು ಬೇಕಾದರೆ ಕೇಳಿತು, ಏನಕ್ಕೆ ಮಾಡ್ತೀಯ ವಿಡಿಯೋ, ಮಾಡಿದರೆ ಇವ್ರದ್ದು ಮಾಡು ಅವ್ರದ್ದು ಮಾಡು, ಈ ಥರದ್ದೆಲ್ಲ ಕೇಳ್ತಾಯಿದ್ರು. ಸೊ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ನಾನು ಬಂದುಬಿಟ್ಟೆ. ನಾನು ಈ ಥರ ತುಂಬ ಕಡೆ ಈ ಥರ ಆಗುತ್ತೆ. ಕೆಲವೊಂದು ಕಡೆ ಹೇಳ್ಕೊಳಕ್ಕಾಗಲ್ಲ, ಕೆಲವೊಂದು ಕಡೆ ಅದು ವಿಡಿಯೋ ಮಾಡ್ಕೋಆಗಲ್ಲ. ನಾನು ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅದು ಸೌಂಡ್ ಕೂಡ ಆಫ್ ಆಗಿತ್ತು ಆ್ಯಕ್ಚುಲಿ. ಇಲ್ಲಾಂದರೆ ನಾನು ಸೌಂಡ್ ಇತ್ತಂದರೆ ಹಾಕ್ತಾಯಿದ್ದೆ. ಈ ಥರ ಆಗ್ತಾ ಇರುತ್ತೆ ಅವಾಗವಾಗ. ನೋಡಿ ಎಷ್ಟು ಚೆನ್ನಾಗಿ ಹಾರಗಳನ್ನ ಕಟ್ಟಿದ್ದಾರೆ ಅಂಥೇಳಿ, ಇಷ್ಟು ದೊಡ್ಡದಾಗಿರುವಂತಹ ಹಾರಗಳನ್ನ ಮಾಡಿದ್ದಾರೆ ಅಂಥೇಳಿ. ಎಲ್ಲ ಫ್ರೆಶ್ ಹೂಗಳು ಇವೆಲ್ಲ. ನೀವೇನಾದರೂ ಒಂದು ಹಾರನ ರೆಡಿ ಮಾಡಿಸ್ತೀನಿ ಅಂತಂದರೆ ಇಲ್ಲಿ ಬರ್ಬೋದು, ನಿಮಗೆ ಫ್ರೆಶ್ ಆಗಿರೋ ಹೂಗಳಿಂದ ಮಾಡಿಕೊಡ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ದೊಡ್ಡದಾಗಿರುವಂಥ ಹಾರ ಮಾಡಿದ್ರು ನೋಡಿ, ಗುಲಾಬಿ ಹೂವಿಂದ. ಈ ಥರದ್ದು ಸಾಕಷ್ಟು ವೆರೈಟೀಸ್ ಆಫ್ ನಿಮಗೆ ಹೂಗಳು ಸಿಗುತ್ತೆ ಇಲ್ಲಿ ನಿಮಗೆ. ಆ್ಯಂಡ್ ಅದೇ ರೀತಿ ನಿಮಗೆ ಪೂಜೆಗೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು ಕೂಡ ನಿಮಗೆ ಇಲ್ಲಿ ದೊರೆಯುತ್ತೆ. ನೋಡಿ, ಇಲ್ಲಿ ಫ್ರೆಶ್ ತರಕಾರಿ ಮಾರ್ತಾ ಇದ್ದಾರೆ. ಪ್ರತಿದಿನ ಇದ್ದೇ ರೀತಿ ಜನ ಜಾಸ್ತಿನೇ ಇರ್ತಾರಲ್ಲಿ. ಅದು ಸಂಡೇ ಬಂದುಬಿಟ್ರಂತೂ ನೀವು ಜನ ಜಾತ್ರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಜನ ಇರ್ತಾರೆ ಇಲ್ಲಿ. ತರಕಾರಿನೂ ಸಿಗುತ್ತೆ, ಹೂಗಳು ಸಿಗುತ್ತೆ, ಎಲ್ಲ ರೀತಿಯಾದಂತಹ ನಿಮಗೆ ವಸ್ತುಗಳು ಸಿಗುತ್ತೆ ಈ ಒಂದು ಮಾರ್ಕೆಟಲ್ಲಿ. ಇದರ ಪಕ್ಕದಲ್ಲಿ ಇದೆ ಸಂಡೇ ಬಜಾರ್ ಅಂತ ಹೇಳ್ಬಿಟ್ಟು. ನೀವು ಸಂಡೇ ಬಂದಂತರೂ ಕೂಡ ನೀವು ಸಾಕಷ್ಟು ವಸ್ತುಗಳನ್ನು ನೀವು ಅಲ್ಲಿ ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಅದು ಸಂಡೇ ಮಾತ್ರ ನಡೆಯುವಂಥದ್ದು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ.
ಸಂಡೇ ಬಜಾರ್ ಅಂತ ಮಾಡಿದ್ದೀನಿ. ಇದ್ರ ಪಕ್ಕದಲ್ಲಿರುವಂಥದ್ದು ಈ ಒಂದು KR ಮಾರ್ಕೆಟ್ ಏನಿದೆ ನೋಡಿ, ಬೆಂಗಳೂರಿನ ಮಧ್ಯಭಾಗದಲ್ಲಿ ಈ ಒಂದು ಮಾರ್ಕೆಟೇ ಸಿಚುವೇಟ್ ಆಗಿದೆ. ಆ್ಯಂಡ್ ಸಾಕಷ್ಟು ಜನ ಇಲ್ಲೇ ಬಂದು ತರಕಾರಿಗಳನ್ನು, ಹೂಗಳನ್ನು, ಅದೇ ರೀತಿ ತಮಗೇನು ಬೇಕು ಅದನ್ನೆಲ್ಲನೂ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ಮಾರ್ತಾ ಇದ್ದಾರೆ, 20 ರೂಪಾಯಿ ಅಂತೆ. ಇಡೀ ಒಂದು ಕಲ್ಲಂಗಡಿ ಹಣ್ಣಿಗೆ 20 ರೂಪಾಯಿ ಅಂತೆ. ಅದೇ ರೀತಿ ಈ ಒಂದು ರೋಡ್ ತುಂಬ ನಿಮಗೆ ಹಣ್ಣುಗಳು ಸಿಗುತ್ತೆ, ಎಲ್ಲ ರೀತಿಯಾದಂಥ ಹಣ್ಣುಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅದೇ ರೀತಿ ಬಟ್ಟೆಗಳನ್ನು ಮಾರ್ತಾ ಇರ್ತಾರೆ, ಬೇರೆ ಬೇರೆ ವಸ್ತುಗಳನ್ನು ಕೂಡ ಈ ಒಂದು ರಸ್ತೆಯಲ್ಲಿ ಮಾರ್ತಾ ಇರ್ತಾರೆ.